ಏನು ರೀಸನ್ ಏನು? ಯಾಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಯಾಕೆ ಹೊರಗೆ ತೆಗಿಬೇಕೇನು ರೀಸನ್ ಏನು? ಟು ಅಪಾಯಿಂಟ್ ಅನ್ ಎಲೆಕ್ಷನ್ ಕಮಿಷನ್ ದೇರ್ ವಾಸ್ ಅ ಪ್ರಾಸೆಸ್ ವಿಚ್ ದೇ ಓವರ್ಲುಕ್, ದೇ ಚೇಂಜ್ ದ ಲಾ ಟು ಬೆನಿಫಿಟ್ ದಮ್ ಬೇಸಿಕಲಿ. ಸೊ ಎಲ್ಲ ಮಿಷನರಿಗಳು ಇದೇ ರೀತಿಯಾದಂಥ ಯೂಸ್ ಆಗ್ತದೆ. ಇವತ್ತುವರೆಗೆ ಎಲೆಕ್ಷನ್ ಕಮಿಷನು ಯಾವುದನ್ನ ಒಂದು ಸ್ಟ್ರಾಂಗ್ ಆಗಿ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಎಲಿಗೇಷನ್ಸ್ಗೆ ಎಲ್ಲನ ಡೆಂಟ್ ಆಗ್ತಕ್ಕಂಥದ್ದು, ಡೌಟ್ ಆಗ್ತಕ್ಕಂಥದ್ದು ಎಲ್ಲನ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಲ್ ದ ಫಾರ್ಮರ್ ಎಲೆಕ್ಷನ್ ಕಮಿಷನ್ಸ್ ವಾಟ್ ದೇ ಹ್ಯಾವ್ ಸ್ಪೋಕನ್ ಅಬೌಟ್ ಕೇಳಿ ನೋಡಿ. ನೀವು ನೋಡಿ, ಇದು ಒಬ್ಬ ಮನುಷ್ಯನ ದೇವ್ರು ಮಾಡಿ ತೋರಿಸದ್ ಬಿಟ್ರೆ ಇನ್ನ ಏನು ಉಳಿದಿಲ್ಲ. ಇದಾಗ ಹೊಸದಾಗಿ ಪಿಕ್ಚರ್ ನೋಡ್ಬೇಕು ನಾವೀಗ. ಅಕ್ಟೋಬರ್ 2ರಿಂದ ಪಿಕ್ಚರ್ ನೋಡ್ಬೇಕು. ಎಲ್ಲ ಈ ದೇಶದಲ್ಲಿ 14 ಪ್ರಧಾನಮಂತ್ರಿಗಳು, ಎಲ್ಲ ಭಗತ್ ಸಿಂಗ್ಗಳು, ಎಲ್ಲ ಹೋರಾಟಗಾರರು ಬಂದು ಹೋದ್ರು. ಈಗ ಲಾಸ್ಟಿಗೆ ಇವ್ರದೇ ಒಂದು ಹೋರಾಟ ನೋಡ್ಬೇಕಾಗಿದೆ, ಪಿಕ್ಚರ್ ನೋಡ್ಬೇಕಾಗಿದೆ. ಏನು ಸಾಧನೆ ಇದೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ದ ಲೆವೆಲ್. ಅಟ್ 74% ಲಿಟ್ರಸಿ ಇನ್ ದಿಸ್ ಕಂಟ್ರಿ ವಿ ಹ್ಯಾವ್ ಕಮ್ ಟು ದಿಸ್ ಲೆವೆಲ್. ಏನೋ ಗೋಡಾಯ ಮೈದಾನ ಸಾವರ್ಕರ್ ಬೇಡ ಫಕ್ರುದ್ದೀನ್ ಅಂತ ಹಂಗೆ ಇವ್ರದ್ದು. ಯಾರಪ್ಪಂದೇನೋ ಎಲ್ಲ ಮಂದಿ ಜಾತ್ರೆ ಹೊಡೀರಿ ಪಿಕ್ಚರ್ ನಿಮ್ಮದೇ ಹೊಡ್ಕೊಂಡು ಹೋಗ್ರಿ. ಎಷ್ಟು ದಿವಸ ಹೊಡ್ಕೊಂಡು ಹೋಗ್ರಿ. ದೇಶ ಹಾಳಾಗೋಗ್ಬೇಕು. ಅಡ್ಡೆ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು. ಒಂದೇ ಒಂದು ಉದ್ದೇಶ, ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು. ಬೇಕಾದಾಗಲಿ ಹಾಳಾಗಲಿ ಹೊಡೀರಿ ಕುಸ್ತಿ ನಿಮ್ಮದೇ ಹೊಡೀರಿ, ಜಾತ್ರೆ ಮಾಡಿರಿ. ಯಾರಪ್ಪಂದೇನೋ ಎಲ್ಲ ಮಂದಿ ಜಾತ್ರೆ ಅಂತ ನಮ್ಮ ಹಳ್ಳಿ ಒಳಗೆ ಹೊಡ್ಕೊಂಡು ಹೋಗ್ರಿ. ಏನಾಗತ್ತೆ ಹೊಡೀರಿ, ಎಲ್ಲ ಕೊಳ್ಳ ಹೊಡೆದು ಹೋಗೈತೆ. ಇನ್ನೂ ಒಂದು ಸ್ವಲ್ಪ 5 ವರ್ಷ ಆದಮೇಲೆ ಅವು ಅರ್ಥ ಆಗುತ್ತೆ ಜನಕ್ಕೆ. ಇಲ್ಲಿವರೆಗೆ ಅರ್ಥ ಆಗಲ್ಲ ಜನಕ್ಕೆ. ಮಾಡಿರಿ ಪಿಕ್ಚರ್ ನಿಮ್ಮದೇ ಓಡಿಸ್ರಿ. ಏನು ಸಾಧನೆ ನನಗೆ ಗೊತ್ತಿಲ್ಲ. ನಾವು ಇಷ್ಟೆಲ್ಲ ಕೇಳ್ತಾ ಇದೀವಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.